ಎಸ್ ಗುರುಜಿ, ನಾವು ಚಾತುರ್ಮಾಸದ ಬಗ್ಗೆ ಸಹ ಮಾತಾಡ್ತಾ ಇದ್ವಿ. ಗುರು ಪೂರ್ಣಿಮೆ ಇವತ್ತು ಚಾತುರ್ಮಾಸ ಶುರುವಾಗುತ್ತೆ. ಮೊದಲಿಗೆ ಚಾತುರ್ಮಾಸದ ವಿಶೇಷತೆ ಏನು ಗುರುಜಿ? ನೋಡಿ, ಚಾತುರ್ಮಾಸಗಳು ಅಂತಂದಾಗ 4 ಮಾಸಗಳ ವಿಶೇಷವಾದಂತಹ ಔಪಾಸನೆಯ ದಿನಗಳು. ಈ ದಿನದಿಂದ ಆರಂಭವಾಗುತ್ತೆ. ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲೂ ಸಹ, ವಿಷ್ಣು ಮಠಗಳಲ್ಲೂ ಸಹ ಆಲ್ಮೋಸ್ಟ್ ಇವೆಲ್ಲವೂ ಸಹ ಆರಾಧನೆಗಳು ಎಲ್ಲ ಕಡೆ ಬರುತ್ತೆ. ಚಾತುರ್ಮಾಸಗಳ ಆರಾಧನೆ ನೀವು ಉಡುಪಿ ಮಠದಿಂದ ಹಿಡಿದು ನಿಮ್ಮ ರಾಮಾನುಜರ ಮಠದಿಂದ ಹಿಡಿದು ಪ್ರತಿಯೊಂದು ಯತಿರಾಜ ಮಠ, ಪ್ರತಿಯೊಂದು ಮಠಗಳಲ್ಲೂ ಸಹ ಚಾತುರ್ಮಾಸದ ಆರಂಭ ಇವತ್ತಿಂದ ಆರಂಭವಾಗುತ್ತೆ. ಎಲ್ಲ ಕಡೆ ಔಪಾಸನೆಗಳು ಏನಂತಂದರೆ 4 ತಿಂಗಳ ಕಾಲದ ಅವಧಿಯವರೆಗೂ ಸಹ ಏಕಾದಿ ಉಪವಾಸಗಳನ್ನು ಮಾಡ್ಕೊಳ್ತಾ, ಜೊತೆಯಲ್ಲಿ ಪ್ರತಿದಿನದ ಆರಾಧನೆಯ ಔಪಾಸನೆ ಆಗುವವರೆಗೂ ಉಪವಾಸಗಳಿದ್ದು, ಪ್ರತಿ 4 ತಿಂಗಳ ಕಾಲದ ಅವಧಿಯವರೆಗೂ ಸಹ ಪ್ರತಿದಿನವೂ ಸಹ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳಿರುವಂತಹ ಒಂದು ದಿನವೇ ಈ ಚಾತುರ್ಮಾಸದ ಒಂದು ವಿಶೇಷತೆ. ಚಾತುರ್ಮಾಸ ಈ ದಿನ ಆರಂಭವಾಯಿತು ಅಂತಂದರೆ ಇದಕ್ಕೊಂದು ಇತಿಹಾಸಗಳೆಲ್ಲವೂ ಸಹ ನಾವು ಕೆದಕಬೇಕಾಗ್ತದೆ. ನೋಡಿ, ಈ ದಿನ ವಿಶೇಷವಾಗಿ ಈ ಗುರುಪೌರ್ಣಿಮೆಯನ್ನು 2 ಪಂಗಡ ಮಾಡ್ತೀವಿ ನಾವು, 2 ಧರ್ಮದವ್ರು ಮಾಡ್ತೇವೆ. ಒಂದು ಬೌದ್ಧ ಧರ್ಮ, ಒಂದು ಹಿಂದೂ ಧರ್ಮಗಳಲ್ಲಿ. ಬೌದ್ಧ ಧರ್ಮದಲ್ಲಿ ಭಗವಾನ್ ಬುದ್ಧನನ್ನು ಆರಾಧನೆ ಮಾಡುವಂತಹ ಗೌತಮ ಬುದ್ಧನಿಗೆ ಜ್ಞಾನೋದಯವಾದಂತಹ ಅತ್ಯಂತ ಶುಭ ದಿನ ಈ ದಿನ. ಮತ್ತು ಗೌತಮ ಬುದ್ಧರು ಉತ್ತರ ಪ್ರದೇಶಕ್ಕೆ ಪ್ರವೇಶವನ್ನು ಮಾಡಿ ಅಲ್ಲಿ ಪ್ರಪ್ರಥಮವಾಗಿ ಸಾರನಾಥ ಎಂಬ ಒಂದು ಈಗಲೂ ನಗರ ಇದೆ, ಅಲ್ಲಿ ಪ್ರವಚನವನ್ನು ಕೊಟ್ಟಂಥ ಪ್ರಪ್ರಥಮವಾಗಿ ಗೌತಮ ಬುದ್ಧರು ಪ್ರವಚನವನ್ನು ಮಾಡ್ತಾರೆ. ಎಲ್ಲ ಜನಗಳನ್ನು ಕುರಿತು ಪ್ರವಚನವನ್ನು ಕೊಡ್ತಾರೆ. ನಾನು ನಡೆದು ಬಂದ ಆದಿ, ನನಗೆ ಜ್ಞಾನೋದಯವಾದಂಥ ಮಾರ್ಗ, ಮುಂದೇನು ಮಾಡಬೇಕು, ಇಷ್ಟನ್ನು ಸಹ ಜನಗಳಿಗೆ ಅವರು ಪ್ರವಚನವನ್ನು ಕೊಟ್ಟಂತಹ ಗೌತಮ ಬುದ್ಧರು ಪ್ರವಚನ ಕೊಟ್ಟಂತಹ ಅತ್ಯಂತ ಪಾವಿತ್ರತೆ ದಿನ. ನಾವು ಹಿಂದೂಗಳು ಎಷ್ಟು ಕ್ರಮಬದ್ಧವಾಗಿ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ, ಹಂಗೆ ಬೌದ್ಧರೂ ಸಾಯ್ತದೆ ಈ ದಿನ ಬುದ್ಧನನ್ನು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡುವಂಥ ಅತ್ಯಂತ ಪಾವಿತ್ರತೆಯ ಆರಂಭದ ದಿನ. ಜೊತೆಯಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ, ಪರಮೇಶ್ವರ ಶಿವ ಋಷಿಗಳಿಗೆ ಈ ದಿನ ಯೋಗಾಭ್ಯಾಸವನ್ನು ಹೇಳ್ಕೊಟ್ಟಂಥ ದಿನ ಈ ದಿನ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಮಹತ್ವ. ಅಂದರೆ ಋಷಿಗಳು ನಮಗೆ ಗುರುಗಳು, ಗುರುಗಳು ಅಂದರೆ ಪರಮೇಶ್ವರ ಭಗವಂತ. ಆ ಭಗವಂತ ಅದಕ್ಕೆ ಅಲ್ವಾ ಗುರು ಪೂರ್ಣಿಮೆ. ಖಂಡಿತ ಅಂದರೆ ಸಿಕ್ಕಾಪಟ್ಟೆ ವಿಶೇಷ ದಿನ. ಖಂಡಿತ. ಅದಕ್ಕೆ ಈ ಗುರು ಪೌರ್ಣಿಮೆ ಬಂದಾಗ ನೋಡಿ, ಪ್ರತಿಯೊಬ್ಬರೂ ಸಹ ನೀವು ನಿಮ್ಮ ಎಷ್ಟೇ ಜೀವನದ ಈ ದಿನ ಎಷ್ಟೇ ಬ್ಯುಸಿ ಇದ್ದರೂ ಸಹ, ನಿಮಗೆ ಕಾಲಾವಕಾಶಗಳು ಸಿಕ್ಕಲಿಲ್ಲ ಅಂದ್ರೆ ಸಮೇತನೂ ಸಹ ನೀವು ಒಂದು ಬಾರಿಯಾದರೂ ಅವ್ರನ್ನ ಸ್ಮರಣೆಯನ್ನು ಮಾಡಿ. ನೀವು ಅಟ್ಲೀಸ್ಟ್ ಎಲ್ಲೋ ದೂರದಲ್ಲಿದ್ದೀನಿ, ನಾನು ಇವತ್ತು ಬರೋಕ್ಕಾಗಲ್ಲ, ತುಂಬ ಕೆಲಸದ ಒತ್ತಡ ಇದ್ದೀವಿ ಅಂತಂದರೂ ಸಹ ನಿಮಗೆ ಯಾರೋ ಒಂದು ತಿಳುವಳಿಕೆಯ ಮಾತಂತೂ ಹೇಳಿರ್ತಾರೆ, ಏನೋ ನಿಮಗೊಂದು ಮಾರ್ಗದರ್ಶನ ಮಾಡಿರ್ತಾರೆ. ಕೊನೆಗೆ ಯಾವುದೂ ಇಲ್ಲ ಅಂತಂದರೆ ಭಜನೆ ಕೀರ್ತನೆ ಮಾಡುವಂಥದ್ದನ್ನಾದರೂ ಹೇಳ್ಕೊಟ್ಟಿರ್ತಾರೆ. ಮತ್ತು ಹಾರ್ಮೋನಿಯಂ ಈ ಥರದ್ದೇನಾರ ವೇದ ಪಠಣಗಳನ್ನು ಹೇಳ್ಕೊಟ್ಟಿರ್ತಾರೆ. ಮತ್ತು ಯಾವುದಾದ್ರು ಬೇರೆ ಬೇರೆ ಭರತನಾಟ್ಯಗಳು, ಸಂಗೀತಗಳೆಲ್ಲ ಹೇಳ್ಕೊಟ್ಟಿರ್ತಾರೆ. ಯಾವುದೋ ಒಂದು ನೆನಪು ಬರುತ್ತೆ, ಅಂಥವ್ರ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಒಂದು ಸಾರಿ ನಿಮಗೆಲ್ಲ ಈಗೆಲ್ಲ ಆಲ್ಮೋಸ್ಟ್ ಶ್ಲೋಕಗಳು ಬರುತ್ತೆ. ನೀವಾಗಲೇ ಹೇಳ್ದಂಗೆ ಮೊಬೈಲಲ್ಲೆಲ್ಲ ಶ್ಲೋಕ ನಮ್ಮ ತನಕ ಬರೋಂಗೇ ಇಲ್ಲ. ನೀವೆಲ್ಲನೂ ಮೊಬೈಲಲ್ಲೇ ಎಲ್ಲ ನೋಡಿ ಕಲ್ತ್ಕೊಂಡ್ಬಿಡ್ಬೋದು. ಎಲ್ಲರೂ ವಿಡಿಯೋಸ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಅಟ್ಲೀಸ್ಟ್ ಬರಲಿಲ್ಲ ಅಂದರೆ ಕೇಳಿಸ್ಕೊಂಡಾದ್ರೂ ತೃಪ್ತಿ ಪಡ್ಬೋದು. ಅದನ್ನೆಲ್ಲ ಹಾಕೊಂಡು ಒಂದು ಬಾರಿ ಸ್ಮರಣೆಯನ್ನು ಮಾಡಿದಾಗ ಅಟ್ಲೀಸ್ಟ್ ಅವರ ಅನುಗ್ರಹ ನಮಗೆ ದೊರಕುತ್ತೆ. ನಾನು ಅದನ್ನೇ ಹೇಳಿದ್ದು, ಪರಮೇಶ್ವರ ಋಷಿಗಳಿಗೆ ಯೋಗಾಭ್ಯಾಸವನ್ನು ಅವನಿಗೆ ಈ ದಿನ ಧಾರೆ ಕೊಟ್ಟ ಅಂತಂದರೆ, ಇವತ್ತೆಲ್ಲವೂ ಸಹ ಯೋಗವನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ ಅಂದರೆ ಆ ಭಗವಂತ ಅಲ್ಲಿಂದ ಕೊಟ್ಟಂತಹ ಒಂದು ಉಡುಗೊರೆ ಅವೆಲ್ಲವೂ ಸಹ. ಈ ದಿನವೂ ಸಹ ನಾವು ಯೋಗಾಭ್ಯಾಸವನ್ನು ಮಾಡ್ತೀವಿ, ಮತ್ತು ಏನಾದರೂ ಪ್ರವಚನಗಳನ್ನು ಮಾಡ್ತೀವಿ. ಇದೆಲ್ಲವೂ ವೇದವ್ಯಾಸರು, ಎಂಥ ವೇದವ್ಯಾಸರು, ಮಹಾಭಾರತ ಕಾರಣಕರ್ತರವರು. ವೇದವ್ಯಾಸರು ಇವತ್ತಿನ ವೇದಗಳನ್ನು ಪ್ರಚಾರ ಮಾಡಿದಂಥ ದಿನ, ವೇದಗಳನ್ನು ಹಂಚಿದಂಥ ದಿನ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು 4 ವಿಂಗಡಣೆಯನ್ನಾಗಿ ಮಾಡಿ 4 ವೇದಗಳಿಗೆ ಒಬ್ಬ ಋಷಿಗಳನ್ನು, ಒಬ್ಬ ಶಿಷ್ಯನನ್ನು ನೇಮಿಸಿ, ಇದನ್ನು ನೀನಿನ್ನು ಬೆಳೆಸ್ಕೊಂಡು ಹೋಗು, ಇದನ್ನು ಪ್ರಚಾರ ಮಾಡು, ಇದನ್ನು ನೀನು
ಹೊರಗಡೆ ನೀನು ತೆಗೆದುಕೊಂಡು ಹೋಗುವಂಥ ಹೇಳಿದಂಥ ಅತ್ಯಂತ ಶುಭವಾಗಿರುವಂಥ ದಿನ. ಅದಕ್ಕೆ ವೇದವ್ಯಾಸರು ಏನು ಮಾಡ್ತಾರೆ ಅಂದರೆ ಜನ್ಮ ತಾಳಿದಂಥ ದಿನನ ತೆಗೆದುಕೊಳ್ತಾರೆ. ಇವತ್ತಿನ ಅವ್ರ ಜನ್ಮದಿನ ಮತ್ತು ಜೊತೆಯಲ್ಲಿ ಅವರು ಪ್ರವಚನ ಮಾಡಿದಂಥ ದಿನ ಮತ್ತು ಅವರು ಉಪದೇಶ ಮಾಡಿದಂಥ ದಿನ, ವೇದವನ್ನು ತಂದಂಥ ದಿನ ಎಲ್ಲವೂ ಸಹ ಅತ್ಯಂತ ಪಾವಿತ್ರತೆಯ ದಿನ. ಅದರಲ್ಲೂ ಸಹ ಮಠ ಮಂದಿರದಲ್ಲಿ ಇದಕ್ಕೆ ತುಂಬ ಮಹತ್ವಗಳಿದೆ. ನಮ್ಮ ಸಾಮಾನ್ಯ ಜನಗಳಿಗೆ ಸ್ವಲ್ಪ ಇದರ ಮಹತ್ವಗಳು ಕಡಿಮೆ, ಇದರ ವಿಚಾರಗಳು ಕಡಿಮೆ. ಆದರೆ ಮಠ ಮಂದಿರಗಳಲ್ಲಿ ಇದೆಯಲ್ಲ, ಅಲ್ಲಿ ಇದಕ್ಕೆ ತುಂಬ ತುಂಬ ದೊಡ್ಡ ಮಹತ್ವಗಳನ್ನು ಕೊಡ್ತಾರೆ, ತುಂಬ ಬೆಲೆಗಳನ್ನು ಕೊಡ್ತಾರೆ. ಎಸ್ ಮೇಡಮ್, ಇವಾಗ ಆಷಾಢ ಮುಗಿಯುವಂತಹ ಕಾಲಘಟ್ಟದಲ್ಲಿದೆ. ಇನ್ನು ಆಷಾಢ ಮುಗಿದ್ಮೇಲೆ ಶ್ರಾವಣ, ಸೊ ಹಬ್ಬಗಳು ಬರ್ತಾ ಇದೆ. ಚಾತುರ್ಮಾಸ ಸ್ಟಾರ್ಟ್ ಆಯಿತು, ಹಬ್ಬಗಳಿಗೆ ಏನಿದಿಲ್ಲ. ಒಂದು ಕಡೆ ಇವತ್ತು ತುಂಬಾ ಪವಿತ್ರವಾದಂತಹ ದಿನ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದ್ರಿಯಲ್ಲ? ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ ಇತ್ತು. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಗೆ ಹೋಗ್ಬಿಟ್ಟು ನೇರವಾಗಿ ಬಂದಿರೋದು. ತುಂಬ ಅವಾಗ ಹೇಳ್ದ ಹಾಗೆ ಅದೇ ಹೆಣ್ಮಕ್ಳಿಗೆ ಈ ಪೂಜೆ ವಿಶೇಷವಾಗಿ ಪೂಜೆ ಅಂತ ಅಂದರೆ ಈ ದಿನ ನೋಡಬೇಕಿತ್ತು. ಒಳ್ಳೆ ತುಂಬ ಚೆನ್ನಾಗಿತ್ತು. ದೇವರಿಗೆ ಅಲಂಕಾರ ಆಗಿರ್ಬೋದು ಎಲ್ಲ ತುಂಬ. ಇವತ್ತಿಂದನೇ ಶ್ರಾವಣ ಮಾಸ ಅಂದಾಗ ಅದೇ ನೀವು ಹೇಳ್ದಂಗೆ ಹಬ್ಬಗಳ ಸಾಲು ಸಾಲು. ಹಾಗೆ ನನಗೂ ತುಂಬ ವಿಶೇಷ ಅಂತ ಅಂದರೆ ನನ್ನ ಮದುವೆ ಆಗಿದ್ದು ದಿನ ಕೂಡ ಶ್ರಾವಣದಲ್ಲೇ ಬರುತ್ತೆ. ಹಾಗೆ ನನ್ನ ಜನ್ಮದಿನವೂ ಶ್ರಾವಣದಲ್ಲೇ ಬರುತ್ತೆ. ನನಗೆ ವಿಶೇಷವಾಗಿ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸಾಲು ಸಾಲು. ವರಲಕ್ಷ್ಮಿ ಹಬ್ಬ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ, ಹಾಗೆಯೇ ಭೀಮನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಇವಾಗ ಅವತ್ತಿನ ದಿನನೇ ನಂದು ಆ್ಯನಿವರ್ಸರಿ ಇದೆ, ಮದುವೆ ಆ್ಯನಿವರ್ಸರಿ. ಸೊ ಅದೆಲ್ಲ ಹೆಣ್ಮಕ್ಳಿಗೆ ನಿಜವಾಗ್ಲೂ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸಾಲು ಸಾಲು ಅಂತಲೇ ಹೇಳ್ಬೋದು.